ಸಾಕಷ್ಟು ವಿಷಯಗಳನ್ನು ಮೋದಿಯವರು ಅವ್ರ ಚೇಲಾಗಳು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಾಗ ನನಗೆ ಸೋಲ್ಸಕ್ಕಂತೂ ಇಷ್ಟ ಪ್ರಯತ್ನ ಕಸರತ್ತು ನಡೆದಿದೆ. ದಿಲ್ಲಿಯಿಂದ ಗಲ್ಲಿವರೆಗೆ ಎಲ್ಲ ಲೀಡರ್ಸ್ ಬರ್ತಾ ಇದ್ದಾರೆ, ಇನ್ನೂ ಈಗ ಮುಂದೆ ಬರ್ತಾರೆ. ಮತ್ತು ಅದಕ್ಕೆ ಒಂದು ಉರ್ದುದಾಗ ಒಂದು ಮಾತು ಹೇಳ್ತಾರೆ, दो लंगड़े मिलके एक पहलवान नहीं बन सकते. ಎರಡು ಕುಂಟು ಜನ ಸೇರಿ ಪೈಲ್ವಾನ್ ಆಗಂಗಿಲ್ಲ. ಪೈಲ್ವಾನ್ಗೆ ಎಲ್ಲ ಶಕ್ತಿಯನ್ನು ಹೊಂದಿರಬೇಕು. ಹಾಗೆ ದೇಶದ ಅಭಿವೃದ್ಧಿ ಮಾಡಬೇಕಾದ್ರೆ ನಮಗೆ ಒಳ್ಳೆ ಅಭಿವೃದ್ಧಿ ಮಾಡತಕ್ಕಂಥ ನಾಯಕರು, ಪ್ರತಿನಿಧಿ ಬೇಕು. ಮೋದಿಯವರು ಸ್ವಲ್ಪ ನೀರು ತರಿಸ. ಮೋದಿಯವರು ಎಲ್ಲಿ ಹೋದಲ್ಲಿ ನಮಗೆ ಕೇಳೋದು ಒಂದೇ, 70 साल में तुम क्या किया? कांग्रेस पार्टी ने इस देश को बर्बाद किया. ಈ ಮಾತು ಹೇಳ್ತಾರೆ, ನೀವು ನೋಡಿರಲ್ಲ ಪ್ರತಿಯೊಂದು. ಆಮೇಲೆ ನಾನು ಪಾರ್ಲಿಮೆಂಟ್ನಾಗ ನಿಂತು ಒಂದು ದಿವಸ ಹೇಳಿದೆ, ಮಾರಾಯ 70 साल ಅಂತ ಹೇಳಕ್ಕೆ ಹೋಗಬೇಡ. 70 साल ಅಂದರೆ ವಾಜಪೇಯಿಗೂ ಬೈದಂಗೆ ಆಗ್ತದೆ, ಮೊರಾರ್ಜಿ ದೇಸಾಯಿಗೆ ಬೈದಂಗೆ ಆಗ್ತದೆ, ದೇವೇಗೌಡರಿಗೆ ಬೈದಂಗೆ ಆಗ್ತದೆ, ವಿಶ್ವನಾಥ್ ಪ್ರತಾಪ್ ಸಿಂಗ್ಗೆ ಬೈದಂಗೆ ಆಗ್ತದೆ, ಮತ್ತು ನಮ್ಮ ಇನ್ನೊಬ್ಬರು ಇದ್ರು ಪಂಜಾಬದವರು ಐಕೆ ಗುಜರಾಲ್ಗೆ ಬೈದಂಗೆ ಆಗ್ತದೆ, ಚಂದ್ರಶೇಖರ್ಗೆ ಬೈದಂಗೆ ಆಗ್ತದೆ. ಇಷ್ಟು ಜನರಿಗೆ ನೀನು ಬೈದಂಗೆ ಆಗ್ತದಪ್ಪ, ಇವ್ರದೆಲ್ಲ ಮೈನಸ್ ಮಾಡು. ಅವಾಗ ಈಗ ಶುರು ಮಾಡಿದ್ದಾನೆ, ತುಮಾರೆ 55 साल ಮೇರೆ 55 ಮಹಿನೆ. ಈಗ ಶುರು ಮಾಡಿದ್ರಲ್ಲ, ಅದು ಗೊತ್ತಾಯ್ತು ಅವನಿಗೆ. ಯಾಕಂದರೆ ಹೌದೌದು 70 ವರ್ಷದಲ್ಲಿ ವಾಜಪೇಯಿ 6 ವರ್ಷ ಆಳ್ದ, 3 ವರ್ಷ ಮೊರಾರ್ಜಿ ದೇಸಾಯಿ ಆಳ್ದ, 1 ವರ್ಷ ವಿಶ್ವನಾಥ್ ಪ್ರತಾಪ್ ಸಿಂಗ, 1 ವರ್ಷ ಚಂದ್ರಶೇಖರು, 1 ವರ್ಷ ದೇವೇಗೌಡರು, ಈಗೇನೋ ನಮ್ಮ ಸಾಹೇಬರು ಹಿರೇಮಠ ಅವರು ಇನ್ನೊಂದು ಸಾರಿ ಚಾನ್ಸ್ ಅಂತ ಹೇಳಿದ್ದಾರೆ. ಈಗ ನೋಡಿ, ಇದು ಹಿಂಗೆ JDSದವ್ರದ್ದು ಪ್ರೀತಿ. ನನ್ನ ಸರಿ ಲಗ್ನ ದೇವೇಗೌಡ ದುಡ್ಡೆಲ್ಲ ಕಿತ್ಕೊಂಡು ಅನಿಲ್ ಅಂಬಾನಿ, ಮೇರು ಚೌಕಸಿ, ವಿಜಯ್ ಮಲ್ಯ ಇಂಥವ್ರಿಗೆಲ್ಲ ಕೊಟ್ಟ ಬ್ಯಾಂಕ್ಗಳನ್ನು ತೆಗೆದುಕೊಂಡು ಓಡೋದು. ಈ ಚೌಕಿದಾರ್ ನೋಡ್ಕೊತ್ಕೊಂಡ ಬ್ಯಾಂಕ್ ಲೂಟಿ ಆಗ್ಲತ್ತದ, ಚೌಕಿದಾರ್ ಸುಮ್ಮನೆ ಕುಂದ ನಿದ್ದೆ ಹೊಡ್ಕೊಂಡು ಮತ್ತೆ ಹೇಳ್ತಾನೆ, ये चौकीदार कैसा है? देश का चौकीदार, लेकिन देश का चौकीदार सो रहा है. मलगेना पाप, ಅದಕ್ಕೆ ಅವ ಮಲಗ್ಯಾನ. ಅಮಿತ್ ಶಾ ಹೇಳ್ತಾನೆ, ಪಾಪ ಅವ ಮಲಗ್ಯಾನ, ಅವನಿಗೆ ಎಬ್ಬಿಸ್ಬೇಡ್ರಿ ಅಂತ. ಇವನು 1 ತಾಸು ಬೊಗಳ್ತಾನೆ. ಅದು ಪಾರ್ಲಿಮೆಂಟ್ ಹೊರಗೆ, ಪಾರ್ಲಿಮೆಂಟ್ ಒಳಗಿಲ್ಲ. ಪಾರ್ಲಿಮೆಂಟ್ ಒಳಗಡೆ 5 ವರ್ಷದಲ್ಲಿ 25 ಗಂಟೆ ಮಾತಾಡಿದ್ದಾನೆ. ಎಷ್ಟು? 25 ಗಂಟೆ. ಅದರಲ್ಲಿ ಕೊನೆ ಭಾಷಣನೇ 92 ನಿಮಿಷ ಅವನು, 72 ನಿಮಿಷ ನಂದು. ಅದು ತೆಗೆದ್ರೆ ಯಾವನೂ ಇಲ್ಲ. ಬರೋದು, ಅಧ್ಯಕ್ಷರ ಭಾಷಣಕ್ಕೆ ನೋಡಿ ಉತ್ತರ ಕೊಡೋದು, ಬಜೆಟ್ ಬಂತಂದ್ರೆ ಮಧ್ಯದಲ್ಲಿ ಎದ್ದು ನಿಂತು ಹೇಳೋದು, ಮತ್ತು ನಡೆದು ಹೋಗೋದು. ಅವ್ರು ಹೇಳ್ತಾರೆ, ये ठीक है ना, ಅಷ್ಟೇ, ठीक है ना बोलिए, ಇವು 2 ಶಬ್ದ ಹೇಳ್ತಾರೆ. ಪಾರ್ಲಿಮೆಂಟ್ನಲ್ಲಿ ಯಾರ್ದಾರು ಕಣ್ಣಿಗೆ ಕಣ್ಣು ಹಚ್ಚಿ ನಾವು ಮಾಡಿದಂಥ ಆರ್ಗ್ಯುಮೆಂಟ್ ಎದ್ದು ನಿಂತು ಇದು ಸರಿಯಿಲ್ಲ ಅನ್ನತಕ್ಕಂಥದ್ದು ಧೈರ್ಯ 1 ದಿವಸ ಮಾಡಲಿಲ್ಲ. ಅವ್ರ ಪ್ರಶ್ನೆಗಳಿಗೆ ಎಲ್ಲಿ ಉತ್ತರ ಕೊಡ್ತಾರೆ. ಆದರೂ ಹೊರಗಡೆ ಬಹದ್ದೂರು, ಬಾರ್
शेर के जैसा दिखाता है, लेकिन पार्लियामेंट में चूहे के जैसा छुपाता है।